ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೈಕೇಯಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಡೆ ಹಿಡಿದ ಪ್ರಸಂಗ, ಅದರ ಹಿಂದೆ ಇರತಕ್ಕಂಥ ಘಟನಾವಳಿಗಳು, ದಶರಥನ ಉಭಯ ಸಂಕಟ, ಅವನ ತಪ್ಪು ಕಲ್ಪನೆಗಳಿಂದಾಗಿ ಆಗಿರತಕ್ಕಂಥ ಬೆಳವಣಿಗೆಗಳು, ಇದೆಲ್ಲವನ್ನು ನಾವು ನೋಡಿದ್ದೇವೆ. ಬೆಳಗಾಗಿದೆ, ರಾಮಚಂದ್ರನನ್ನು ಕರ್ಕೊಂಡು ಬನ್ನಿ ಅಂತ ಜನ ಹೇಳ್ತಾ ಇದ್ದಾರೆ. ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧವಾಗಿದೆ. ಸುಮಂತ್ರ ಹೋಗಿ ದಶರಥನನ್ನು ಕರ್ಕೊಂಡು ಬರಬೇಕು ಅಂತ ಸುಮಂತ್ರ ಹೋಗ್ತಾನೆ ಅಂತಃಪುರಕ್ಕೆ. ಯಾಕೆಂದರೆ ಸುಮಂತ್ರನಿಗೆ ಒಂದು ವಿಶೇಷವಾದ ಸವಲತ್ತಿತ್ತು. ಅಂತಃಪುರಕ್ಕೆ ಅನುಮತಿ ಇಲ್ಲದೆ ಹೋಗತಕ್ಕಂಥ ಸಲಿಗೆ ಇದ್ದದ್ದು ಅವನಿಗೆ, ಒಬ್ಬನಿಗೆ ಬಾಲ್ಯ ಸ್ನೇಹಿತ. ನೇರ ಅಂತಃಪುರಕ್ಕೆ ಹೋಗಿ ಮೊದಲು ಬರಲಿ ಅಂತ ಹೇಳಿ ಕಳಿಸುವುದು, ದೌವಾರಿಕನ ಹತ್ರ ಸುದ್ದಿ ಬರ ಹೇಳುವಂಥ ಏನಿಲ್ಲ, ನೇರ ಅಂತಃಪುರಕ್ಕೆ ಹೋಗುವಂಥ ಸಲುಗೆ ಇದ್ದದ್ದರಿಂದ ಅವನನ್ನು ಕಳಿಸ್ತಾರೆ. ಅವನು ಹೋಗಿ ಕರೆದರೆ ಇವನು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದಾನೆ. ಆಗ ಕೈಕೇಯಿಯೇ ಹೇಳ್ತಾಳೆ, ಮಹಾರಾಜರಿಗೆ ನಿದ್ದೆ ಬಂದುಬಿಟ್ಟಿದೆ, ರಾತ್ರಿ ತುಂಬ ಹೊತ್ತು ಮಾತಾಡ್ತಾ ಇದ್ದೆವು ನಾವು, ಬೆಳಗಿನ ಯಾವ ನಿದ್ದೆ ಬಂದುಬಿಟ್ಟಿದೆ, ಹಾಗಾಗಿ ಅವರು ಮಾತಾಡ್ತಾ ಇಲ್ಲ, ನೀನು ರಾಮಚಂದ್ರನನ್ನು ಕರ್ಕೊಂಡು ಬಾ ಅಂತ ಕೈಕೇಯಿ ಹೇಳ್ತಾಳೆ. ಸರಿ, ಇವನು ಹೋಗಿ ರಾಮಚಂದ್ರನ ಕರ್ಕೊಂಡು ಬರ್ತಾನೆ. ಯಾಕೆಂದ್ರೆ ನನಗೆ ಈ ವ್ಯಕ್ತಿತ್ವದ ಚಿತ್ರಣ ನಮಗೆ ಇಲ್ಲಿ ಮುಖ್ಯ, ಕಥೆ ಅಲ್ಲ. ಲಿಂಕಿಗೋಸ್ಕರ ಅಷ್ಟೇ ನಾನು ಕಥೆ ಹೇಳ್ತೇನೆ. ರಾಮಚಂದ್ರನ ಇದೆಲ್ಲ ತುಂಬ ವಿಸ್ತಾರವಾಗಿದೆ ವಾಲ್ಮೀಕಿ ರಾಮಾಯಣದಲ್ಲಿ, ಈ ಪ್ರಸಂಗಗಳೆಲ್ಲ. ರಾಮಚಂದ್ರನ ಕರ್ಕೊಂಡು ಬರ್ತಾನೆ. ರಾಮಚಂದ್ರನ ಕರ್ಕೊಂಡು ಬರುವಾಗ ಬಂದ, ನಮಸ್ಕಾರ ಮಾಡಿದ ದಶರಥನಿಗೆ ನಮಸ್ಕಾರ ಮಾಡಿದ್ದು ಕಾಣುತ್ತೆ. ಎದ್ದು ಮಾತಾಡಿಸ್ಲಿಕ್ಕೆ ಅವನಿಗೆ ಸ್ವರ ಬರೋಲ್ಲ, ಗಂಟಲು ಕಟ್ಟಿ ಹೋಗುತ್ತೆ. ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ. ಕೈಕೇಯಿಯೇ ಹೇಳ್ತಾಳೆ, ಅಪ್ಪ, ಮಹಾರಾಜರಿಗೆ ಏನೋ ಒಂದು ಹೇಳಬೇಕು ಅಂತ ಅಪೇಕ್ಷೆ, ನಿನ್ನ ಹತ್ರ ಹೇಳಲಿಕ್ಕೆ ಸಂಕೋಚ, ಅದಕ್ಕೆ ಅವರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಏನು ತಾಯಿ, ಯಾಕೆ ನನ್ನ ಮೇಲೆ ಕೋಪ ಇದೆಯೇ ನಮ್ಮ ಅಪ್ಪನಿಗೆ? ಯಾಕೆ ನನ್ನ ಹತ್ರ ಹೇಳ್ತಾ ಇಲ್ಲ? ಯಾಕೆ ಸಂಕೋಚ ಅಂತ? ಇಲ್ಲ, ಯಾಕೋ ಅವರಿಗೆ ಹೇಳಲಿಕ್ಕೆ ಬೇಸರ, ನಿನ್ನ ಹತ್ರ ಹೇಳಿದರೆ ಏನು ಅಂದ್ಕೋತೀಯ ಅಂತ ಸಂಕೋಚ ಪಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ. ಏನಿಲ್ಲ, ಅವರು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ನೀನು 14 ವರ್ಷ ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನೀನು ಅದನ್ನು ನಡೆಸ್ಕೊಡ್ಬೇಕು ಅಂತ ಕೈಕೇಯಿಯೇ ಹೇಳ್ತಾಳೆ. ದಶರಥ ಏನೂ ಹೇಳೋಲ್ಲ. ಈಗ ನಾವು ಮತ್ತೆ ರಾಮಚಂದ್ರನ ಇದಕ್ಕೆ ಪ್ರತಿಕ್ರಿಯೆ ಏನು? ಅಲೀಕಂ ಮಾನಸಂತ್ವೈಕಂ ಹೃದಯಂ ದಹತೀವ ಮೇ. ರಾಮಚಂದ್ರ ಹೇಳ್ತಾನೆ, ತಾಯಿ, ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ರಿಂದ ದುಃಖ ಆಗಲಿಲ್ಲ, ನನಗೇನೂ ಗಾಬರಿ ಆಗಲಿಲ್ಲ. ಆದರೆ ನನಗೆ ಸ್ವಲ್ಪ ದುಃಖ ಆಯಿತು. ಯಾಕೆ ನನ್ನ ಅಪ್ಪ ಈ ಮಾತು ನನ್ನ ಹತ್ರ ಹೇಳಿಲ್ವಲ್ಲ, ನೇರ ಅವರೇ ಹೇಳ್ಬೋದಿತ್ತು ಕಾಡಿಗೆ ಹೋಗು ಅಂತ. ಅಲೀಕಂ ಮಾನಸಂತ್ವೇಕಂ, ನನ್ನ ಮನಸ್ಸಿನಲ್ಲಿ ಒಂದು ಕೊರಗು ಇದೆ. ಹೃದಯಂ ದಹತೀವಮೆ, ಅದು ನನ್ನನ್ನು ಒಳಬಗೆಯನ್ನು ಸುಡ್ತಾ ಇದೆ. ಯಾಕೆ ನನ್ನ ಅಪ್ಪ ನನ್ನ ಹತ್ರ ಇದನ್ನು ಹೇಳಲಿಕ್ಕೆ ಸಂಕೋಚ ಪಟ್ಟರು? ಅದರ ಅರ್ಥ
ಮಗನ ಹತ್ರ ಹೇಳಿದರೆ ಆಗೋಲ್ಲಪ್ಪ ಅಂತ ಹೇಳಿಬಿಡ್ತಾನೋ ಏನೋ ಅಂತ ನನ್ನ ಮೇಲೆ ಸಂಶಯ ಪಟ್ರಲ್ವ ನನ್ನಪ್ಪ. ಅದು ನನಗೆ ದುಃಖ ಕೊಡ್ತಾ ಇರೋದು. ಅದನ್ನ ಸ್ವಯಂ ಯನ್ನಾಹ ಮಾಂ ರಾಜ ಭರತಸ್ಯ ಅಭಿಷೇಚನಂ, ಭರತನಿಗೆ ಅಭಿಷೇಕ ಮಾಡಬೇಕಪ್ಪ, ಅದು ನನಗೆ ಇಷ್ಟವಾದ ವಿಷಯ ಅಂತ ಸ್ವತಃ ನಮ್ಮ ಅಪ್ಪ ಹೇಳಿದ್ರೆ ನಾನು ಅಪ್ಪನ ಜೊತೆಗೆ ನಿಂತು ಪಟ್ಟಾಭಿಷೇಕ ಮಾಡಿಸ್ತಿದ್ದೆ ಭರತನಿಗೆ. ಯಾಕೆ ಅಪ್ಪ ನನ್ನ ಹತ್ರ ಹೇಳಲಿಕ್ಕೆ ಸಂಕೋಚ ಪಟ್ಟರು ಅಂದರೆ ಈ ಮಗನ ಮೇಲೆ ಅವ್ರಿಗೆ ಪೂರ್ತಿ ವಿಶ್ವಾಸ ಇಲ್ಲ ಅಂತ ಆಯ್ತಲ್ವ, ಅದು ನನಗೆ ದುಃಖ. ನನ್ನ ಹತ್ರ ಹೇಳಿದ್ರೆ ನಾನು ನಿಂತು ಮಾಡಿಬಿಡ್ತಿದ್ದೆ. ಸ್ವಯಂ ಯನ್ನಾಹ ಮಾಂ ರಾಜ ಭರತಸ್ಯಾಭಿಷೇಚನಂ ತುಷ್ಟೋ ಭ್ರಾತ್ರೆ ಸ್ವಯಂ ದದ್ಯಾಂ ಭರತಾಯ ಅಪ್ರಚೋದಿತಾನ್. ನನಗೆ ಒಂದು ಸುಳುವು ಸಿಕ್ಕಿದ್ರೆ ಸಾಕು, ಅಪ್ಪ ಹೇಳುವುದು ಬೇಡ, ನೀವು ಯಾರೂ ಹೇಳುವುದು ಬೇಡ, ನಾನು ನಿಂತು ಭರತನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದೆ. ತುಷ್ಟ, ನನಗೆ ತುಂಬ ಸಂತೋಷದ ವಿಷಯ. ಭರತನಿಗೆ ಪಟ್ಟಾಭಿಷೇಕ ಆಗುವುದು, ಅವನು ಈ ದೇಶದ ರಾಜನಾಗುವುದು ಎಲ್ಲರಿಗಿಂತ ಹೆಚ್ಚು ಸಂತೋಷದ ವಿಷಯ ನನಗೆ. ಸಂತೋಷವಾಗಿ ನಾನು ಪಟ್ಟಾಭಿಷೇಕ ಮಾಡ್ತಿದ್ದೆ. ಅದನ್ನು ಯಾಕೆ ನನ್ನ ಅಪ್ಪ ನನ್ನ ಹತ್ರ ಹೇಳಲಿಕ್ಕೆ ಸಂಕೋಚ ಮಾಡಿದರು ಅಂತ ನಾನು ಸಂತೋಷವಾಗಿ ಬಿಟ್ಟುಕೊಡ್ತಿದ್ದೇನೆ. ಆವಾಗ ನೋಡಿ ಆ ರಾಮಚಂದ್ರನ ಮನಸ್ಥಿತಿ ಮತ್ತು ಕೈಕೇಯಿಯ ಮನಸ್ಥಿತಿ. ರಾಮ ತಸ್ಮಾದಿತ ಶೀಘ್ರಂ ವನಂ ತ್ವಂ ಗಂತುಮರ್ಹಸಿ. ಹೌದಾ, ನೀನು ಪಟ್ಟಾಭಿಷೇಕ ಮಾಡಿ ಭರತನಿಗೆ ನೀನು ಹೋಗ್ಲಿಕ್ಕೆ ತಯಾರಿದ್ಯಾ, ಹಾಗಾದ್ರೆ ಬೇಗ ಹೋಗು ಕಾಡಿಗೆ. ರಾಮ ಆಡುವ ಮಾತು ಮತ್ತು ಇವಳ ವ್ಯಕ್ತಿತ್ವ ನೋಡಿ. ಇವಳಿಗೇನು ಗೊತ್ತಾ, ಎಲ್ಲಿ ಇನ್ನು ಬೆಳಗಾತ ಇನ್ನು ಅಡ್ಡಿಯಾಗಿಬಿಡುತ್ತೋ, ಇವನು ಕಾಡಿಗೆ ಹೋಗ್ತಪ್ಪಿಡುತ್ತೋ, ಯಾರಾದರೂ ಅಧಿಕಾರಿಗಳು ಸೇರಿ ಇವರು ರಾಮ ತಸ್ಮಾತ್ ಇತ ಶೀಘ್ರಂ ವನಂ ತ್ವಂ ಗಂತುಮರ್ಹಸಿ. ಹಾಗಾದರೆ ಬೇಗ ಕಾಡಿಗೆ ಹೊರಟು ಬಿಡಪ್ಪ, ಅದನ್ನು ಬೇಗ ಮುಗಿದೋಗ್ಲಿ, ನೀನು ತಕ್ಷಣ ಕಾಡಿಗೆ ಹೋಗು, ನೀನು ನಿಲ್ಬೇಡ, ವಿಳಂಬ ಮಾಡಬೇಡ. ಅಂದರೆ ಭರತನ ಪಟ್ಟಾಭಿಷೇಕ ಮಾಡಿ ಹೋಗ್ತೇನೆ ನಾನು, ನಿಂತುಬಿಟ್ರೆ ನಾಳೆ ಭರತ ಬಂದು ನಾನಾಗೋಲ್ಲ ರಾಮನೇ ಆಗಲಿ ಅಂತ ಕೂತ್ಬಿಟ್ರೆ ಏನೋ ಒಂದು ಅವಳಿಗೆ ಭಯ. ಅದಕ್ಕೆ ಹೇಳ್ತಾಳೆ, ಭರತನ ಪಟ್ಟಾಭಿಷೇಕ ಎಲ್ಲ ಮತ್ತೆ ನೀನು ಮೊದಲು ಕಾಡಿಗೆ ಹೊರಡು. ರಾಮ ತಸ್ಮಾತ್ ಇತ ಶೀಘ್ರಂ ವನಂ ತ್ವಂ ಗಂತುಮರ್ಹಸಿ. ತಕ್ಷಣ ಕಾಡಿಗೆ ಹೊರಟು ಹೋಗು ನೀನು, ಉಳಿದದ ವಿಷಯ ಮತ್ತೆ. ಈ ಮಾತು ಕೇಳಿದಾಗ, ಇಷ್ಟು ಪ್ರಾಮಾಣಿಕವಾಗಿ ನಾನು ರಾಜ್ಯವನ್ನು ಬಿಟ್ಟುಕೊಡ್ತೇನೆ ಅಂತ ಹೇಳಿದಾಗ ಈ ತಾಯಿ ಕೂಡ ನನ್ನನ್ನು ಬೇಗ ಹೋಗು ಬೇಗ ಹೋಗು ಅಂದರೆ ಎಲ್ಲರಿಗೂ ನನ್ನ ಮೇಲೆ ಸಂಶಯ ಆಯ್ತಲ್ಲ, ನನ್ನ ಪ್ರಾಮಾಣಿಕತೆಯನ್ನು ಎಲ್ಲರೂ ಸಂಶಯ ಪಡ್ತಾರಲ್ಲ. ಅವನು ಹೇಳ್ತಾನೆ, ನಾಹಮರ್ಥಪರೋ ದೇವಿ ಲೋಕಾನ ವಸ್ತು ಮುತ್ಸಹೆ. ತಾಯಿ, ನಾನು ದುಡ್ಡಿನ ಆಸೆಗೋಸ್ಕರ ಅರಮನೆಯಲ್ಲಿ ಇರೋನಲ್ಲ ಅಂತ ನೀನು ತಿಳ್ಕೊಂಡ್ರೆ ಚೆನ್ನಾಗಿತ್ತು ಅಂತಾನೆ ರಾಮ. ದುಡ್ಡಿನ ಆಸೆಗೆ ಎಲ್ಲಿ ಉಳಿದು ಬಿಡ್ತಾನೋ ಅಂತ ಸಂಶಯವೋ ನಿನಗೆ? ನಾಹಮರ್ಥಪರೋ ದೇವಿ, ನನಗೆ ಯಾವತ್ತೂ ದುಡ್ಡಿನ ಆಸೆ ಇಲ್ಲ, ನನಗೆ ಯಾವತ್ತೂ ಅಧಿಕಾರದ ಆಸೆ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಗಟ್ಟಿ ಕೂತು ಬಿಡ್ತೇನೆ ಅಂತ ನೀನು ತಿಳ್ಕೊಂಡಿದ್ರೆ ತಪ್ಪು ತಾಯಿ. ಈ ಮಗನನ್ನು ತಪ್ಪಾಗಿ ತಿಳ್ಕೊಬೇಡ, ನನಗೆ ಆಸೆ ಇಲ್ಲ. ಅದು ಹೇಳ್ತಾನೆ, ನನಗೆ ಈಗ ನಾನು ಭರತನಿಗೆ ಪಟ್ಟಾಭಿಷೇಕ ಮಾಡಿ ಅವನಿಗೆ ರಾಜ್ಯ ಕೊಡಬೇಕು ಅಂತ ಅಪ್ಪ ತೀರ್ಮಾನ ಮಾಡಿದ್ದಾರೆ. ನಾನು ಕಾಡಿಗೆ ಹೋಗಬೇಕು 14 ವರ್ಷ ಅಂತ ಅಪ್ಪ ಹೇಳಲಿಲ್ಲ, ಆದರೆ ನಾನು ಹೋಗ್ತೇನೆ, ನೀನು ಹೇಳಿದ್ರೆ ಸಾಕು ನನಗೆ. ಅನುಕ್ತೋಪಿ ಅತ್ರ ಭವತ, ನನ್ನ ತಂದೆ ಹೇಳಲಿಲ್ಲ ಆ ಮಾತು, ತಂದೆ ಹೀಗೆ ಅಭಿಪ್ರಾಯ ಪಡ್ತಾರೆ ಅಂತ ನೀನು ಹೇಳ್ತಾ ಇದ್ದಿ, ಸಾಕು ನನಗೆ. ನನ್ನ ತಂದೆ ಹೇಳಬೇಕು ಅಂತ ನಾನು ಹಠ ಹಿಡಿಯೋಲ್ಲ. ಅನುಕ್ತೋಪ್ಯತ್ರ ಭವತ ಭವತ್ಯಾಹ ವಚನಾದಹಂ ವನೇ ವತ್ಸ್ಯಾಮಿ ವಿಜನೇ ವರ್ಷಾಣೀಹ 14. ನನಗೆ ನೀನು ಹೇಳಿದ್ರೆ ಸಾಕು ತಾಯಿ, ತಂದೆ ಅಭಿಪ್ರಾಯ ಅಂತ ನೀನು ನನಗೆ ಹೇಳಿದರೆ ಸಾಕು. ಅದೇನು ತಂದೆ ಹೇಳಬೇಕು, ನಿಮ್ಮನ್ನು ನಂಬೋಲ್ಲ ಅಂತ ನಾನು ಹೇಳೋಲ್ಲ. ನನಗೆ ನಿಮ್ಮೆಲ್ಲರ ಮೇಲೂ ಗೌರವ ಇದೆ, ನಿಮ್ಮೆಲ್ಲರ ಮೇಲೂ ನಂಬಿಕೆ ಇದೆ. ಅನುಕ್ತೋಪಿ, ತಂದೆ ಹೇಳದಿದ್ದರೆ ಅಡ್ಡಿ ಇಲ್ಲ, ತಂದೆ ಹೇಳಬಹುದಿತ್ತು, ನನಗೆ ಅದೊಂದು ನೋವಿದೆ, ಆಗಲಿ. ತಂದೆ ಹೇಳದಿದ್ದರೂ ಕೂಡ ತಂದೆಯ ಪರವಾಗಿ ನೀನು ಹೇಳಿದೆಯಲ್ಲ ತಾಯಿ, ಸಾಕು. ಭವತ್ಯಾಹ ವಚನಾತಹಂ ವನೇ ವತ್ಸ್ಯಾಮಿ ವಿಜನೇ. ನಿನ್ನ ಅಪೇಕ್ಷೆ ಏನು? ನಾನು ನಾಡಿನಲ್ಲಿ ಇರಬಾರದು, ಕಾಡಿನಲ್ಲಿ ಇರಬೇಕು ಅಂತ. ಜನವಸತಿ ಇಲ್ಲದ ಕಾಡಿನಲ್ಲಿ ಖಂಡಿತವಾಗಿರ್ತೇನೆ. ವರ್ಷಾಣೀಹ 14. ನಿನ್ನ ಅಪೇಕ್ಷೆಯಂತೆ 14 ವರ್ಷ ನಾನು ನಾಡಿಗೆ ಕಾಲಿಡುವುದಿಲ್ಲ, 14 ವರ್ಷ ನಾನು ಕಾಡಿನಲ್ಲೇ ಇರ್ತೇನೆ. ಖಂಡಿತವಾಗಿ ಹೋಗ್ತೀನಿ ತಾಯಿ, ನೀವು ನಿಶ್ಚಿಂತೆಯಾಗಿರಿ ಅಂತ ದಶರಥ ಏನೂ ಹೇಳಲಿಲ್ಲ. ಇಷ್ಟು ತಾಯಿಗೆ ಮಾತು ಕೊಟ್ಟು ಅಲ್ಲಿಂದ ಹೊರಟು ಬಿಟ್ಟ ರಾಮಚಂದ್ರ. ಹೊರಟಾಗ ಏನು ಮಾಡಿದ, ಅದು ವಾಲ್ಮೀಕಿಗಳಿಗೆ ಒಂಥರ ನೋವು ತರುವ ಸಂಗತಿ. ವಂದಿತ್ವ ಚರಣವು ರಾಮ ವಿಸಂಜ್ಞಸ್ಯ ಪಿತುಸ್ತಥ.
ತಂದೆ ಪ್ರಜ್ಞೆ ತಪ್ಪಿ ಕೂತಿದ್ದಾನೆ. ಅವನಿಗೆ ನಮಸ್ಕಾರ ಮಾಡಿದರೂ ಗೊತ್ತಾಗೋಲ್ಲ, ಆ ಸ್ಥಿತಿಯಲ್ಲಿದ್ದಾನೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ತಂದೆಯ ಕಾಲಿಗೆ ನಮಸ್ಕಾರ ಮಾಡಿದ. ವಂದಿತ್ವ ಚರಣವು ರಾಮ ಯಾರ ವಿಸಂಜ್ಞಸ್ಯ ಪಿತುಹು, ಅವನು ಸಂಜ್ಞೆ ಕಳ್ಕೊಂಡಿದ್ದಾನೆ, ಸನ್ನೆ ಇಲ್ಲ, ಎಚ್ಚರ ಇಲ್ಲದೇ ಇಲ್ಲ. ಅಂದರೆ ಪೂರ್ತಿ ಎಚ್ಚರ ತಪ್ಪಿಲ್ಲ, ಪ್ರತಿಕ್ರಿಯಿಸುವಷ್ಟು ಶಕ್ತಿ ಇಲ್ಲ. ಆ ಥರ ಎಚ್ಚರ ತಪ್ಪಿದವರಂತೆ ನಿಶ್ಚೇಷ್ಟನಾಗಿ ಕೂತು ಬಿಟ್ಟಿದ್ದಾನೆ. ಅಷ್ಟೇ ಮಾಡಿದರೆ ವಾಲ್ಮೀಕಿಗಳಿಗೆ ಏನೋ ಅನಿಸ್ತಿರ್ಲಿಲ್ಲ. ಅವ್ರು ಹೇಳ್ತಾರೆ, ಆ ಕೈಕೇಯಿಗೂ ನಮಸ್ಕಾರ ಮಾಡಿದಪ್ಪ ರಾಮ. ಅವರಿಗೆ ಬೇಜಾರ. ಕೈಕೇಯಿಯಾಶ್ಚಾಪಿ ಅನಾರ್ಯಾಯ, ಆ ಕೆಟ್ಟ ಹೆಂಗಸು ಕೈಕೇಯಿಗೂ ನಮಸ್ಕಾರ ಮಾಡಿದ. ಅವನು ಕೆಟ್ಟ ಹೆಂಗಸು ಅಂತ ಅವನು ಅನ್ನಲಿಲ್ಲ, ತಾಯಿ ಅಂತ ನಮಸ್ಕಾರ ಮಾಡಿದ. ಕೈಕೇಯಿಯಾಶ್ಚಾಪಿ. ಆದರೆ ವಾಲ್ಮೀಕಿ ಹೇಳ್ತಾರೆ ಅನಾರ್ಯಾಯ ಅಂತ, ಕೆಟ್ಟ ಹೆಂಗಸು ಅಂತ ಶಬ್ದ ಹಾಕಿಬಿಟ್ರು ಅವರು. ಇಂಥ ರಾಮನಿಗೆ ಈ ರೀತಿ ಸಂಶಯ ಪಟ್ಟು ಕಾರ್ಯ ಕಳಿಸಿದ್ಲಲ್ಲ, ಆ ಕೆಟ್ಟ ಹೆಂಗಸಿಗೂ ನಮಸ್ಕಾರ ಮಾಡಿಬಿಟ್ಟ ರಾಮ. ಕೈಕೇಯಿಯಾಶ್ಚಾಪ್ಯ ಅನಾರ್ಯಾಯ ನಿಶ್ಚಕ್ರಾಮ ಮಹಾದ್ಯುತಿ. ಅಲ್ಲಿಂದ ಹೊರಟು ಹೊರಗೆ ಬಂದರೆ ಇಲ್ಲಿ ಜನ ನೆರೆದಿದ್ದಾರೆ. ರಾಮ ಬರ್ತಾನೆ, ಪಟ್ಟಾಭಿಷೇಕ ಆಗುತ್ತೆ ಅಂತ ಜನ ನೆರೆದಿದ್ದಾರೆ. ಏನು ಕಥೆ, ಏನೋ ಒಳಗೆ ಕರೆದ್ರು, ಏನು ಕಥೆ, ದಶರಥ ಬರಲಿಲ್ಲ, ರಾಮ ಮಾತ್ರ ಬಂದ, ಏನು ಅಂತ ಎಲ್ಲರಿಗೂ ಕುತೂಹಲ. ಎಲ್ಲರೂ ರಾಮನ ಮುಖದಲ್ಲಿ ಓದಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಹೋಗುವಾಗ ಪಟ್ಟಾಭಿಷೇಕ ಆಗುತ್ತೆ ಅಂತ ಹೋದವ, ಬಂದಾಗ ಕಾಡಿಗೆ ಹೋಗ್ಬೇಕು, ಸಪ್ಪೆ ಮೊರೆ ಹಾಕೊಂಡು ಬಂದವ ರಾಮ. ರಾಮನ ಮುಖದಲ್ಲಿ ಅದೇ ಮಗುಳು ನಗು ಇತ್ತಂತೆ. ಒಳಗೆ ಹೋಗುವಾಗ ಯಾವ ಒಂದು ನಗೆ, ಯಾವ ಒಂದು ಸಂತಸ, ಯಾವ ಒಂದು ಉಲ್ಲಾಸ, ಅದೇ ಮುಖಚರ್ಯೆ. ಏನು ನಡೀತು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ ಅವನ ಮುಖ ನೋಡಿ. ಎಲ್ಲರೂ ಅವನ ಮುಖ ನೋಡಿ ಏನು ಕಥೆ, ಒಳಗಿಂದ ಏನು ಮತ್ತೆ ಕಥೆ ನಡೀತು ಅಂತ ಫೇಸ್ ರೀಡಿಂಗು ಆಗಿಲ್ಲ. ಫೇಸ್ ರೀಡಿಂಗು ಹೇಳ್ತಾರೆ, ನವನಂ ಗಂತು ಕಾಮಸ್ಯ ತ್ಯಜತಶ್ಚ ವಸುಂಧರಾಂ. ಒಳಗೆ ಹೋಗುವಾಗ ಭೂಮಿಗೆ ಒಡೆಯನಾಗುವ ರಾಮ ಒಳಗೆ ಹೋದ. ಹೊರಗೆ ಬರುವಾಗ ಇಡೀ ಭೂಮಿಯ ಒಡೆತನವನ್ನು ಕಳ್ಕೊಂಡು ಕಾಡಿಗೆ, ನಿರ್ಜನವಾದ ಅರಣ್ಯಕ್ಕೆ ಹೋಗುವ ರಾಮ ಹೊರಗೆ ಬಂದ. ಅವನ ಮುಖದಲ್ಲಿ ಕಾಣಬೇಕಿತ್ತಲ್ಲ ದೃಶ್ಯ ಸರ್ವಲೋಕಾತಿಕಸ್ಯೇವ ದೃಶ್ಯತೆ ಚಿತ್ತ ವಿಕ್ರಿಯ. ಅವನ ಮುಖದಲ್ಲಿ ಒಂದೇ ಒಂದು ರೀತಿಯ ವಿಕಾರವೂ ಕಾಣಿಸಲಿಲ್ಲ. ಹೇಗೆ ಅಂದರೆ ವಾಲ್ಮೀಕಿ ಹೇಳ್ತಾರೆ, ಹಾಗೆ ನಮ್ಮ ಭಾವನೆಯನ್ನು ಮುಖದಲ್ಲಿ ತೋರಿಸದೆ ಅಷ್ಟೇ ಗೆಲುವಿನಿಂದ ಇರುವುದು ಸಾಧ್ಯವ? ಸರ್ವಸ್ವವನ್ನು ಕಳ್ಕೊಂಡಾಗ ಪ್ರಾಯ ಸಾಧ್ಯ ಇಲ್ಲ. ಸರ್ವಲೋಕಾತಿಗಸ್ಯ ಅಂದರು. ಇದು ಲೋಕ ಸಹಜವಾದ ಕ್ರಿಯೆ ಅಲ್ಲ, ಇದು ಲೋಕ ವಿಲಕ್ಷಣ. ರಾಮನಿಗೆ ಮಾತ್ರ ಪ್ರಾಯ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ಸರ್ವಲೋಕಾತಿಕಸ್ಯೇವ ದೃಶ್ಯತೆ ಚಿತ್ತ ವಿಕ್ರಿಯ. ಒಂದು ಸ್ವಲ್ಪವೂ ಮುಖದಲ್ಲಿ ನೋವು ಅಥವಾ ಏನೋ ಒಂದು ಭಾವದ ವಿಕಾರ, ಏನೇನೂ ವ್ಯತ್ಯಾಸ ಗೊತ್ತಾಗ. ಎಲ್ಲರೂ ಪಟ್ಟಾಭಿಷೇಕ ಆಗುತ್ತೆ, ರಾಮ ಬಂದ ಅಂತ ಅದೇ ಮಗುಳ್ನಗೆಯಿಂದ ಬಂದುಬಿಟ್ಟಿದ್ದಾನೆ. ಅವ್ರು ಹೇಳ್ತಾರೆ, ನಾಲಕ್ಷಯತ ರಾಮಸ್ಯ ಕಿಂಚಿದ ಆಕಾರ ಮಾನನೆ. ಮುಖದಲ್ಲಿ ಒಂದು ಸ್ವಲ್ಪವೂ ಗುರುತಿಸುವುದಕ್ಕಾಗಲಿಲ್ಲ. ಏನು ನಡೆಯಿತು ಒಳಗೆ, ಏನೋ ಒಂದು ಅಪ್ರಿಯವಾದ ಘಟನೆ ನಡೆಯಿತು, ಮುಂದೆ ಇಂತಹ ಒಂದು ಅಪ್ರಿಯವಾದ ಘಟನೆ ನಡೆಯಲಿಕ್ಕುಂಟು ಅನ್ನುವುದನ್ನು ಕಲ್ಪಿಸುವುದೂ ಆಗಲಿಲ್ಲ. ಏನೂ ಮಾಡಿದರೂ ಗೊತ್ತಾಗಲಿಲ್ಲ. ರಾಮಚಂದ್ರ ಏನೂ ಹೇಳಲಿಲ್ಲ ಜನರ ಹತ್ರ. ಸೀದಾ ಅಲ್ಲಿಂದ ತಾಯಿ ಹತ್ರ ಹೋಗ್ತಾನೆ. ಮೊದಲು ಹೋಗಿ ಕಾಡಿಗೆ ಹೋಗೋ ಮುಂಚೆ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಲ್ಲ, ನೇರ ತಾಯಿ ಹತ್ರ ಹೋಗ್ತಾನೆ. ತಾಯಿ ಹತ್ರ ಹೋಗ ಲಕ್ಷ್ಮಣ ಒಟ್ಟಿಗೆ ಬರ್ತಾನೆ. ಲಕ್ಷ್ಮಣನಿಗೂ ಕೂಡ ಖಚಿತವಾಗಿ ಗೊತ್ತಿಲ್ಲ ಏನು ನಡೆದಿದೆ ಅಂತ. ಯಾರ ಹತ್ರ ಏನೂ ಹೇಳಲ್ಲ, ನಗ್ತಾ ಸೀದಾ ತಾಯಿ ಹತ್ರ ಹೋದ ರಾಮಚಂದ್ರ. ತಾಯಿ ಬಂದ ಕೂಡಲೇ, ಮಗು ದೇಶದ ರಾಜನಾಗುವವ ನೀನು, ಬಾಮ್ಮ ಅಂತ ಬಂಗಾರದ ಮಣೆ ಇಟ್ಟಂತೆ ಕೂಡು ಅಂತ. ನೀನು ಈ ದೇಶದ ರಾಜನಾಗುವವ, ಕೂಡು ಬಂಗಾರದ ಪೀಠದಲ್ಲಿ ಅಂತ. ರಾಮಚಂದ್ರ ಬಂಗಾರದ ಪೀಠವನ್ನು ಪಕ್ಕಕ್ಕೆ ಸರಿಸಿ ನೆಲದಲ್ಲಿ ಕೂತ. ಏನು ಅಂತ ಹೇಳಲಿಲ್ಲ. ಏನಪ್ಪ, ಯಾಕೆ ನೆಲದಲ್ಲಿ ಕೂಡ್ತೀಯ? ಬಂಗಾರದ ಪೀಠದಲ್ಲಿ ಕೂಡಬೇಕಾದವ ನೀನು, ಸಮ್ರಾಟ ಆಗಬೇಕಾದವ, ಈ ದೇಶದ ದೊರೆ ಆಗಬೇಕಾದವ. ಅಮ್ಮ, ನಾನು ದಂಡಕಾರಣ್ಯಕ್ಕೆ ಹೋಗ್ಬೇಕು, ಅಲ್ಲಿ ಯಾರು ಬಂಗಾರದ ಮಣೆ ಕೊಡ್ತಾರೆ, ಅದಕ್ಕೆ ನೆಲದಲ್ಲಿ ಕೂಡ್ಲಿಕ್ಕೆ ರಿಹರ್ಸಲ್ ಮಾಡ್ತಾ ಇದ್ದೇನೆ ನಿನ್ನ ಹತ್ರ ಅಂತ.
ವಿನೋದ ಗಮಿಷ್ಯೆ ದಂಡಕಾರಣ್ಯಂ ಕಿಮನೇನ ಆಸನೇನ ಮೇ. ದಂಡಕಾರಣ್ಯಕ್ಕೆ ಹೋದರೆ ಅಲ್ಲಿ ಯಾರು ಬಂಗಾರದ ಮನೆ ಕೊಡ್ತಾರೆ? ನೆಲದಲ್ಲಿ ಕೂಡ್ಬೇಕಲ್ವ. ಅದಕ್ಕೆ ನಾಂದಿ ತಾಯಿಯ ಮುಂದೆ ಆಗಲಿ, ನಿನ್ನ ಆಶೀರ್ವಾದದಿಂದ ಮುಂದೆ 14 ವರ್ಷ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆರಾಮ ವ್ಯವಸ್ಥೆ ಆಗಲಿ. ಆದ್ದರಿಂದ ನನಗೆ ಬೇಡ ಬಂಗಾರದ ಮನೆ. ಅಷ್ಟಾದ ಕೂಡಲೇ ಏನು ಕಥೆ ಎಲ್ಲ ವಿಷಯ ಹೇಳ್ತಾರೆ. ಒಂದೊಂದು ತುಡಿತಗಳು, ತಾಯಿಯ ತುಡಿತ, ತಂದೆಯ ತುಡಿತ ಒಂದು ನಿನ್ನೆ ನೋಡಿದಿರಿ. ನನ್ನ ಮಗ ನಾನು ಹೇಳಿದ್ದು ಕೇಳದೇ ಇದ್ರೆ ನನಗೆ ಸಂತೋಷ ಆಗ್ತಿತ್ತು ಅಂತ. ಬಹಳ ವಿಚಿತ್ರವಾದಂತಹ ತುಡಿತ ಇದು. ಎಲ್ಲ ಹೆಣ್ಣಿಗೂ ಒಂದು ಆಸೆ ಏನು ಅಂದರೆ ತಾನು ತಾಯಿ ಆಗಬೇಕು ಅಂತ. ಕೌಸಲ್ಯೂ ತಾನು ತಾಯಿ ಆಗಬೇಕು ಅಂತ ಆಸೆ ಪಟ್ಟು ಆಸೆ ಪಟ್ಟು ಆಸೆ ಪಟ್ಟು ಕೊನೆಗೆ ತಾಯಿ ಆದವಳು. ಅವಳು ಹೇಳ್ತಾಳೆ, ದಶಸಪ್ತಚ ವರ್ಷಾಣಿ, ನಿನ್ನನ್ನು ನಾನೊಬ್ಬ ತಾಯಿಯಾಗಬೇಕು, ನನ್ನ ಜನ್ಮದಲ್ಲಿ ಒಂದು ಮಗುವನ್ನು ಹೆತ್ತೋ ತಾಯಿಯಾಗಿ ನಾನು ಸಂತೋಷ ಪಡಬೇಕು ಅಂತ ನಿನ್ನ ತಾಯಿ ನಿನ್ನನ್ನು ಪಡೆದೆ. ದಶಸಪ್ತಚ ವರ್ಷಾಣಿ ಅಂತ 17 ವರ್ಷ ಅಂತಿದೆ ರಾಮಾಯಣದಲ್ಲಿ. ದಶಸಪ್ತಚ ವರ್ಷಾಣಿ ಅಂತ 17 ಅವನು 27 ವರ್ಷ ಕಾಡಿಗೆ ಹೋಗುವಾಗ. ಅದರಿಂದ ದಶ ದಶ ಸಪ್ತ, ಅದನ್ನು ರಿಪೀಟ್ ಮಾಡ್ಕೊಳ್ಳಿ. 10 ಮತ್ತು 10 ಮತ್ತು 7, 27 ವರ್ಷ ನನ್ನ ಮಗ ಸಿಂಹಾಸನ ಏರ್ತಾನೆ ಅನ್ನುವ ಸಂತೋಷದ ಕ್ಷಣವನ್ನು ನೋಡೋದಕ್ಕೋಸ್ಕರ 27 ವರ್ಷ ಕಾದೆ. ಅವಳು ಹೇಳ್ತಾಳೆ, ಯದಿ ಪುತ್ರ ನಜಾಯೇಥಾಹ, ನನಗೆ ಈಗ ಏನು ಅನಿಸೋದು ಗೊತ್ತಾ, ತಾಯಿತನ ಅನ್ನೋದು ಹೆಣ್ಣಿನ ದೊಡ್ಡ ಬಯಕೆ. ನನಗನ್ಸುತ್ತೆ ನೀನು ಹುಟ್ಟದೆ ನಾನು ಬಂಜಿಯಾಗಿದ್ದರೆ ಚೆನ್ನಾಗಿತ್ತಪ್ಪ. ಈ ದುಃಖ ಆದರೂ ಇಲ್ಲ. ಮಗನನ್ನ, ಕಾಡಿಗೆ ಹೋಗುವ ಮಗನನ್ನು ಕಾಣುವ ದುಃಖಕ್ಕಿಂತ ಬಂಜಿಯಾಗಿ ಇರೋದು ವಾಸಿ ಅಂತ ನನಗನ್ನಿಸ್ತಾ ಇದೆ. ನಾನು ಯಾಕೆ ತಾಯಿಯಾದೆ? ಯದಿ ಪುತ್ರ ನಜಾಯೇಥಾಹ ಮಮ ಶೋಕಾಯ ರಾಘವ, ನೀನು ನನಗೆ ಮಗನಾಗಿ ಹುಟ್ಟಿ ನಾನು ಅನುಗಾಲ ದುಃಖಿಸುವಂತೆ ಆಯಿತು, ಅಷ್ಟೇ, ಕಣ್ಣೀರು ಸುರಿಸುವಂತೆ ಆಯಿತು. ನೀನು ಹುಟ್ಟದೆ. ಅವಳು ಹೇಳ್ತಾಳೆ, ಮಕ್ಕಳೇ ಇಲ್ದಿದ್ರೆ ಏಕ ಏವ ಹಿ ವಂಧ್ಯಾಯ ಶೋಕೋ ಭವತಿ ರಾಘವ. ಬಂಜಿ ಆದರೆ ಒಂದೇ ದುಃಖ, ಏನು ಅಪ್ರಜಾಸ್ಮೀತಿ ನಾಣ್ಯ. ಮಕ್ಕಳಿಲ್ಲ ಅನ್ನೋದು ಒಂದೇ ದುಃಖ, ಇದು ಮಕ್ಕಳಾದರೆ ಅನುದಿನ ದುಃಖ. ಇದಕ್ಕಿಂತ ನಾನು ಬಂಜಿಯಾಗಿದ್ದರೆ ಚೆನ್ನಾಗಿತ್ತಪ್ಪ. ನಾನು ಯಾಕೆ ತಾಯಿಯಾದೆ, ನಾನು ಯಾಕೆ ನಿನ್ನನ್ನು ಪಡೆದೆ ಅಂತ ಒಳ್ಳಿಗೆ ಶುರು ಮಾಡ್ತಾಳೆ. ನೋಡಿ, ಈ ಕಾಂಟ್ರಾಸ್ಟ್ಗಳು ವಾಲ್ಮೀಕಿದ್ದು. ದಶರಥ ನಾನು ಹೇಳಿದ್ದನ್ನು ಕೇಳದ ಮಗ ಆಗಿದ್ದರೆ ಒಳ್ಳೇದಿತ್ತು ಅಂತಾನೆ, ಇವಳು ನನಗೆ ಮಕ್ಕಳೇ ಆಗದಿದ್ದರೆ ಒಳ್ಳೇದಿತ್ತು ಅಂತ ದುಃಖಿಸ್ತಾಳೆ. ಇಲ್ಲ, ಮಾತಾಡ್ತಾ ಕೊನೆಗೆ ಒಂದು ಮಾತು ಹೇಳ್ತಾಳೆ ನೋಡಿ. ಇದು ಮತ್ತೆ ರಾಮಚಂದ್ರನ ಸತ್ವ ಪರೀಕ್ಷೆ. ಆಯ್ತಪ್ಪ, ನೀನೀಗ ನನ್ನ ದುಃಖ ನಾನು ನಿನ್ನ ಮುಂದೆ ತೋಡಿಕೊಂಡು ಉಪಯೋಗ ಇಲ್ಲ. ನೀನೀಗ ತಂದೆಯ ಆಜ್ಞೆಯಂತೆ ಕಾಡಿಗೆ ಹೊರಟಿದ್ಯಲ್ವಾ, ಹಿರಿಯರ ಮಾತು ಕೇಳಬೇಕು ಅಂತ. ಆಯಿತು, ಯಾರೆಲ್ಲ ಹಿರಿಯರು ನಿನಗೆ? ವೇದ ಏನು ಹೇಳುತ್ತೆ? ಮಾತೃದೇವೋ ಭವ ಪಿತೃದೇವೋ ಭವ ಅಲ್ವಾ? ತಂದೆಗಿಂತಲೂ ದೊಡ್ಡ ದೇವತೆ ಯಾರು? ತಾಯಿ ಅಲ್ವಾ? ಹೌದು ಅಂತ. ಹೌದು, ತಾಯಿ. ಹಾಗಾದ್ರೆ ಹೇಳ್ತಾಳೆ, ಯಥೈವ ರಾಜ ಪೂಜ್ಯಸ್ತೆ ಗೌರವೇಣ ತಥಾಹ್ಯಹಂ. ನಿನಗೆ ತಂದೆಯ ಮಾತು ಎಷ್ಟು ಮಾನ್ಯವೋ ಅಷ್ಟೇ ತಾಯಿಯ ಮಾತು ಮಾನ್ಯ ಆಗಬೇಕಲ್ಲ, ಅಥವಾ ಅದಕ್ಕಿಂತ ಒಂದು ತೂಕ ಜಾಸ್ತಿ. ತಾಯಿಯ ಮಾತು ತಂದೆಯ ಮಾತಿನಂತೆ ದೊಡ್ಡವರ ಮಾತು ಪಾಲಿಸಬೇಕು ಅನ್ನೋದು ನಿನ್ನ ದೀಕ್ಷೆ ಅಲ್ವಾ? ಹಾಗಾದರೆ ಸಾಹಂ ತ್ವಾಂ ನಾನು ಜಾನಾಮಿ ನಗಂತವ್ಯಂ ಇತೋವನಂ. ನಿನ್ನ ತಾಯಿ ಆಜ್ಞೆ ಮಾಡ್ತಾ ಇದ್ದಾಳೆ, ನೀನು ಕಾಡಿಗೆ ಹೋಗತಕ್ಕದ್ದಲ್ಲ ಅಂತ. ಏನು ಮಾಡಬೇಕು ಮಗ? ಅಪ್ಪನ ಮಾತು ಕೇಳಬೇಕು. ಅಪ್ಪನ ನೋಡಿ, ಈ ಜೀವನದಲ್ಲಿ ಬರುವ ಸಮಸ್ಯೆಗಳು. ನಾನು ತಾಯಿಯಾಗಿ ಆಜ್ಞೆ ಮಾಡ್ತೇನೆ, ನೀನು ಕಾಡಿಗೆ ಹೋಗತಕ್ಕದ್ದಲ್ಲ. ಸಾಹಂ ತ್ವಾಂ ನಾನು ಜಾನಾಮಿ, ನೀನು ಕಾಡಿಗೆ ಹೋಗ್ಲಿಕ್ಕೆ ನಿನ್ನ ಅಮ್ಮನ ಒಪ್ಪಿಗೆ ಇಲ್ಲ. ನಗಂತವ್ಯಂ ಇತೋವನಂ, ನೀನು ಕಾಡಿಗೆ ಹೋಗಕ್ಕದ್ದಲ್ಲ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಅನುಮನ್ಯಸ್ವ ಮಾಂ ದೇವಿ ಗಮಿಷ್ಯಂತಂ ಇತೋವನಂ. ಕಾಡಿಗೆ ಹೊರಟವನಿಗೆ ಆಶೀರ್ವಾದ ಮಾಡಿ ಕಳಿಸೋದು ಬಿಟ್ಟು ಹೀಗೆ ಹೇಳ್ತೀಯಲ್ಲ ತಾಯಿ,
ದಯವಿಟ್ಟು ಹಾಗೆ ಮಾಡಬೇಡ, ನನ್ನನ್ನು ಹೋಗಗೊಡು. ಇಲ್ಲ, ನಾನು ಅನುಮತಿ ಕೊಡೋಲ್ಲ, ನೀನು ಹೋಗತಕ್ಕದ್ದಲ್ಲ. ತಕ್ಷಣ ಹೇಳ್ತಾರೆ ರಾಮಚಂದ್ರ, ನೀನು ಹೋಗಬೇಡ ಅಂತ ಹೇಳಿದ್ರು ನಾನು ಹೋಗ್ತೇನೆ ತಾಯಿ. ಅರೆ, ಮತ್ತೆ ದೊಡ್ಡವರ ಮಾತು ಕೇಳಬೇಕು ಅಂತ ಹೇಳಿದವನೇ ನೀನು. ದೊಡ್ಡವರ ಮಾತಿನ ಪ್ರಕಾರ ನಡ್ಕೋಬೇಕು ಅಂತ ಅನ್ನೋದು ನಿನ್ನ ಧೋರಣೆ, ನಿನ್ನ ಜೀವನ ಧರ್ಮ. ಅಪ್ಪ ಹೇಳಿದ ಹಾಗೆ ಕೇಳೋದು, ಅಮ್ಮ ಹೇಳಿದ ಹಾಗೆ ಕೇಳೋದು ಬೇಡವಾ? ನನ್ನ ಮಾತು ನಡೆಸಿಕೊಡು. ಮಾತೃದೇವೋಭವ ಅನ್ನುವ ಶಾಸ್ತ್ರವಚನದ ಮಾನ ಉಳಿಸು. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ತಾಯಿ ಕ್ಷಮಿಸು, ನಾನು ನೀನು ಹೇಳಿದ ಹಾಗೆ ಕೇಳಲಿಕ್ಕೆ ಆಗೋಲ್ಲ. ಯಾಕೆ ಅಂದರೆ ನೀನು ಹಾಗೆ ಆಜ್ಞೆ ಮಾಡುವುದೇ ತಪ್ಪು. ಅದು ಸರಿಯಾದಂಥ ಆಜ್ಞೆ ಆಗಿದ್ದರೆ ತಾಯಿ ಆಜ್ಞೆಯನ್ನು ಮಗ ವಹಿಸ್ಕೋಬೇಕು. ಯಾಕೆ ಅಂದರೆ ನೀನು ಯಾರು? ದಶರಥನ ಹೆಂಡತಿ. ಮತ್ತು ನೀನು ನಾನು ನಾವೆಲ್ಲರೂ ಈ ದೇಶದ ಪ್ರಜೆಗಳು. ಈ ದೇಶದ ಒಬ್ಬ ಪ್ರಜೆಗೆ ರಾಜನ ಆಜ್ಞೆಯನ್ನು ಅಸಿಂಧು ಮಾಡುವ ಅಧಿಕಾರ ಇಲ್ಲ. ನಿನಗೆ ಅವನು ರಾಜನಾಗಿಯೂ ಅವನ ಮಾತನ್ನು ನೀನು ಮೀರಿ ಆಜ್ಞೆ ಮಾಡಲಾರೆ, ಅವನ ಹೆಂಡತಿಯಾಗಿಯೂ ಗಂಡನ ಮಾತಿಗೆ ವಿರುದ್ಧವಾಗಿ ನೀನು ನಡ್ಕೊಳ್ಳಲಾರೆ. ಆದ್ದರಿಂದ ನಿನ್ನ ಮಾತು ಅಸಿಂಧು ನಾನು ನಡೆಸೋಲ್ಲ ಅಂದ ರಾಮಚಂದ್ರ. ಅವನೊಂದು ಹೇಳ್ತಾನೆ, ತ್ವಯಾ ಮಯಾಚ ವೈದೇಹ್ಯ ಲಕ್ಷ್ಮಣೇನ ಚ ಸೀತೆಯ ಸುಮಿತ್ರಯ. ನಾವೆಲ್ಲರೂ ನೋಡಿ, ಅವನ ರಾಮನ ಮಾತಲ್ಲಿ ಒಂದು ಚಮತ್ಕಾರ ಇದೆ. ನೀನು, ನಾನು, ಸೀತೆ, ಲಕ್ಷ್ಮಣ ಮತ್ತು ಸುಮಿತ್ರೆ. ಕೈಕೇಯ ಹೆಸರೇ ಹೇಳೋಲ್ಲ. ಅದು ಅವಳಿ ಬಿಟ್ಟದ್ದು. ಗಂಡನ ಮಾತು ಕೇಳ್ತಾಳೋ ಬಿಡ್ತಾಳೋ, ಆದರೆ ನಾವು ಕೇಳಬೇಕು ಅಪ್ಪನ ಮಾತು ಅಂತಾನೆ. ತ್ವಯಾ ಮಯಾಚ ವೈದೇಹ್ಯ, ನೀನು, ನಾನು, ಸೀತೆ, ಲಕ್ಷ್ಮಣೇನ ಸುಮಿತ್ರೆಯ. ಲಕ್ಷ್ಮಣ ಮತ್ತು ಸುಮಿತ್ರೆ, ನೀನು ಮತ್ತು ಸುಮಿತ್ರೆ, ನೀವಿಬ್ಬರು ಗಂಡನಿಗೆ ಎದುರಾಗಿ ಆಜ್ಞೆ ಮಾಡುವ ಹಾಗಿಲ್ಲ. ನಾವು ಮಕ್ಕಳಾಗಿ ಅದನ್ನು ಮೀರುವ ಹಾಗೂ ಇಲ್ಲ. ಪಿತೃನಿಯೋಗೇ ಸ್ಥಾತವ್ಯಂ. ನಾವು ಮಹಾರಾಜನ ಆಜ್ಞೆಯಂತೆ ನಡ್ಕೊಳ್ಬೇಕಾದವರು ಹೊರತು ಮಹಾರಾಜನ ಆಜ್ಞೆಯನ್ನು ಖಂಡಿಸಿ ಬೇರೆ ಆಜ್ಞೆ ಹೊರಡಿಸುವ ರೈಟು ನನಗಿಲ್ಲ, ನಿನಗಿಲ್ಲ. ಏಷ ಧರ್ಮ ಸನಾತನಃ. ಅದರಿಂದ ಧರ್ಮ, ದಶರಥನ ಆಜ್ಞೆಗೆ ವಿರುದ್ಧವಾಗಿ ನೀನು ಆಜ್ಞೆ ಮಾಡಿದರೆ ಅದು ರಾಜಾಜ್ಞೆಗೆ ವಿರುದ್ಧ ಆಯಿತು, ಗಂಡನ ಆಜ್ಞೆಗೆ ವಿರುದ್ಧ ಆಯಿತು. ನಿನಗೆ ಆ ಅಧಿಕಾರ ಇಲ್ಲ. ಆದ್ದರಿಂದ ತಾಯಿ ನಿನ್ನ ಮಾತನ್ನು ನಡೆಸೋದಿಲ್ಲ, ನಾನು ಕ್ಷಮಿಸುವಂತ ಮಾತೇ ಇಲ್ಲ. ಕೌಸಲ್ಯಗೆ ಏನು ಮಾಡೋದು ಗೊತ್ತಾಗಿಲ್ಲ. ಇಷ್ಟು ವಿಚಿತ್ರವಾಗಿ ಅವನು ಉತ್ತರ ಕೊಟ್ಟುಬಿಟ್ಟ. ಲಕ್ಷ್ಮಣ ಇಷ್ಟು ಹೇಳಿ ತಾಯಿಯನ್ನು ಸಂತೈಸಿ ಕಡೆ ಹೇಳ್ತಾಳೆ, ಆಯ್ತಪ್ಪ, ಮತ್ತು ಒಂದು ಆಸೆ ಇದೆ ಅವಳಿಗೆ, ನನ್ನನ್ನು ರಾಮ ಒಟ್ಟಿಗೆ ಕರ್ಕೊಂಡು ಹೋದರೆ ಆಗ್ಬೋದು, ನಾನು ಕಾಡಿಗೆ ಹೋಗಿಬಿಡ್ತೇನೆ ಅಂತಾಳೆ. ಅದು ಇಷ್ಟೆಲ್ಲ ಆಗುವಾಗ ಅವಳಿಗೆ ಉತ್ತರ ಏನೂ ಮಾತನಾಡದಂತೆ ಬಾಯಿ ಕಟ್ಟಿಸಿಬಿಟ್ಟ. ತಾಯಿ 14 ವರ್ಷ, ಇನ್ನು 14 ವರ್ಷ ಮುಗಿದಾಗ ಮತ್ತೆ ನಿನ್ನ ಪಾದಕಮಲಗಳಿಗೆ ನಮಸ್ಕರಿಸಲಿಕ್ಕೆ ಬಂದುಬಿಡ್ತಾನೆ ಈ ಮಗ, ಏನು ಯೋಚಿಸಬೇಡ ಅಂತ ಸಮಾಧಾನ ಮಾಡಿದರೆ, ಲಕ್ಷ್ಮಣ ಜೊತೆಗೆ ನೋಡಪ್ಪ, ಲಕ್ಷ್ಮಣನು ಅಸಮಾಧಾನದಿದ್ದ, ನಾನು ಮಾತ್ರ ಅಲ್ಲ, ಹೇಳುವುದು ನಿಜ. ಲಕ್ಷ್ಮಣನು ಕೂಡ ಬೇಸರದಿಂದ, ನೀನು ಕಾಡಿಗೆ ಹೋಗೋದು ಲಕ್ಷ್ಮಣನಿಗೂ ಇಷ್ಟ ಇಲ್ಲ. ಲಕ್ಷ್ಮಣನು ಬಹಳ ಅಸಮಾಧಾನದಿಂದ ನಿಂತಿದ್ದಾನೆ. ಅವನು ಒಂಥರ ಬಿಸಿನೆತ್ತರಿನ ತರುಣ. ಮುಂದೆ ಬರುತ್ತೆ ಒಂದೊಂದು ವ್ಯಕ್ತಿಗಳ ಒಂದು ರಿಯಾಕ್ಷನ್ನೇ ಒಂದು ಅದ್ಭುತ. ರಾಮಚಂದ್ರ ಹೇಳ್ತಾನೆ, ನಾನು ಇವತ್ತು ಕಾಡಿಗೆ ಹೋಗ್ತಾ ಇದ್ದೇನೆ, ಭರತ ಇವತ್ತು ರಾಜ ಆಗ್ತಾ ಇದ್ದಾನೆ ಈ ದೇಶದ್ದು. ಇದೆಲ್ಲ ನಿನ್ನೆ ಯಾರಾದರೂ ಯೋಚನೆ ಮಾಡಿದ್ರು? ಯಾರದ್ದು ಪ್ಲಾನಿಂಗ್ ಇದು? ನಾನು ದೈವಸ್ಯ ಕರ್ಮ ತತ್, ಎಲ್ಲ ದೈವ ಇಚ್ಛೆಯಂತೆ ನಡೆಯೋದಲ್ವ, ನಮ್ಮ ಇಚ್ಛೆಯಂತೆ ನಡೆಯುತ್ತ. ಅವನು ಹೇಳ್ತಾನೆ, ಸುಖ ದುಃಖೇ ಭಯಕ್ರೋಧೌ ಲಾಭಾಲಾಭೌ ಭವಾಭವೌ ಎಚ್ಚ ಕಿಂಚಿತ್ ತಥಾ ಭೂತಂ ನಾನು ದೈವಸ್ಯ ಕರ್ಮ ತತ್. ನಾವು ಸುಖ ಬೇಕು ಅಂತ ಬಯಸ್ತೇವೆ, ಸುಖ ಬೇಕು ಅಂತ ಬಯಸುವ ಸುಖ ಬಂದ್ಬಿಡುತ್ತಾ? ಸುಖ ಸಿಗಬೇಕು ಅಂತ ಏನೇನೋ ಮಾಡ್ತೇವೆ, ಆ ಪ್ರಯತ್ನದಿಂದ ದುಃಖ ಪಡ್ತೇವೆ. ಶಾಸ್ತ್ರಕಾರ ಹೇಳೋದುಂಟು, ಬಹಳ ರೋಚಕ. ನಾವು ನಾವು ಬೆಳಗಿನ ಸಂಜೆ ತನಕ ಬೆವರು ಸುರಿಸಿ ಒದ್ದಾಡ್ತೇವಲ್ಲ, ಅದು ಒದ್ದಾಡೋದು, ಸುಖ ಪಡೋದಲ್ಲ, ಕಷ್ಟಪಡೋದು. ಯಾಕೆ? ಸುಖ ಸಿಗಬೇಕು ಅಂತ ಕಷ್ಟಪಡೋದು. ನಾಳೆ ಸುಖ ಸಿಗುತ್ತೆ, ಇವತ್ತು ಬೆಳಗಿನ ಸಂಜೆ ತನಕ ದುಡಿದ್ರೆ ನಾಳೆ ಸುಖ ಸಿಗುತ್ತೆ ಅಂತ. ನಾಳೆ ಸುಖ ಪಡ್ತೇವಾ? ನಿನ್ನೆ ದುಡಿದದ್ದು ಇವತ್ತು ಖಾಲಿ ಮಾಡಿಬಿಟ್ರೆ ನಾಳೆ ಬೆಳಗಿನ ಸಂಜೆ ತನಕ ಒದ್ದಾಡೋದು.
ನಾಡಿದ್ದು ಬೆಳಗಿನ ಸಂಜೆ ತನಕ ಒದ್ದಾಡೋದು. ಅಂದರೆ ಮುಂದೆ ಒಂದು ದಿವಸ ಸುಖಕ್ಕೋಸ್ಕರ ದಿನೋ ಕಷ್ಟಪಡುವುದಕ್ಕೆ ಜೀವನ ಅಂತ ಹೆಸರು. ಕಷ್ಟಪಡುವುದೇ ಇಲ್ಲ, ಆ ನಾಳೆ ಬರೋದ್ರೊಳಗೆ ಸತ್ತಿರ್ತಾನೆ ಇವ. ಕಡೆಗೆ ಸಾಯೋ ತನಕ ಕಷ್ಟಪಡೋದು, ಇನ್ನು ಯಾರೋ ಸುಖ ಪಡಲಿಕ್ಕೆ ದುಡ್ಡು ಮಾಡಿಡೋದು ಅಷ್ಟೇ. ಹೇಳ್ತಾನೆ ಸುಖ ಪಡಬೇಕು ಅಂತ ಮನುಷ್ಯ ಆಸೆ ಪಡ್ತಾನೆ, ಸುಖ ಪಡ್ತಾನ, ಸುಖಕ್ಕೋಸ್ಕರ ಕಷ್ಟಪಡ್ತಾನೆ. ಆಮೇಲೆ ಇನ್ನೊಂದು ತಮಾಷೆ ಉಂಟು. ಎಲ್ಲ ಶಾಸ್ತ್ರಕಾರರು ಸುಖದ ಬಗ್ಗೆ ಮಾಡಿದ ವಿಶ್ಲೇಷಣೆಗಳು. ಸುಖ ಬೇಕು ಅಂತ ನಾವು ಯೋಚನೆ ಮಾಡಿ ಪೇಟೆಗೆ ಹೋಗ್ತೇವೆ, ಸಾಮಾನು ಎಲ್ಲ ತಗೊಂಡು ಹೆಗಲಲ್ಲಿ ಹೊತ್ಕೊಂಡು ಮನೆ ಬರ್ತಾನೆ ಪಾಪ. ಹಳ್ಳಿ ಮನೆ, ಬೆನ್ನಲ್ಲಿ ಸಾಮಾನು ಹೊತ್ಕೊಂಡು ಬೆನ್ನು ನೋವಾಗತ್ತೆ. ಬೆನ್ನು ನೋವಾಯ್ತು ಅಂದ, ತೆಗೆದ ಅಲ್ಲಿಂದ ಈಚೆ ಹೆಗಲಿ ಹಾಕೊಂಡ. ಅಯ್ಯಪ್ಪ ಸುಖ ಆಯ್ತು ಅಂದ. ಸುಖ ಆದ್ದಲ್ಲ, ಈ ದುಃಖ ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ದುಃಖದ ಬದಲಾವಣೆಯನ್ನು ಸುಖ ಅಂತ ಭ್ರಮಿಸ್ತೇವೆ. ನಾಳೆ ಸುಖ ಸಿಗುತ್ತೆ ಅಂತ ಇವತ್ತು ಕಷ್ಟಪಡುವುದನ್ನು ಸುಖ ಅಂತ ಭ್ರಮಿಸ್ತೇವೆ. ನಿಜವಾದ ಸುಖ ಉಂಟ ಜೀವನದಲ್ಲಿ? ನಮಗೆ ಖುಷಿಯನ್ನು ಗೊತ್ತುಂಟ ಕಷ್ಟಪಡೋದ್ರಲ್ಲಿಯೂ ಕೂಡ. ಸುಖ ಸಿಗ್ಲಿಕ್ಕೋಸ್ಕರ ಕಷ್ಟಪಡೋದು ಅಂತ ಖುಷಿ ಆಗೋದು. ಕಷ್ಟಪಡೋದ್ರಲ್ಲೂ ಬೆಳಗಿನ ಸಂಜೆಯ ತನಕ ಬೆವರು ಸುರಿಸಿ ಕಷ್ಟಪಡಿದಾಗ ಸುಖ ಸಿಗುತ್ತೆ ಅಂತ. ಸೊ ಸುಖದ ಎಕ್ಸ್ಪೆಕ್ಟೇಷನೇ ಸುಖ ಹೊರತು, ಅಂದ್ರೆ ಸುಖಕ್ಕೆ ಫ್ಯೂಚರ್ ಟೆನ್ಸ್ ಇದೆ ಹೊರತು ಪ್ರೆಸೆಂಟ್ ಟೆನ್ಸ್ ಇಲ್ಲ. ಸುಖದ ನಿರೀಕ್ಷೆಯಲ್ಲೇ ಸುಖ. ಒಂದೋ ಸುಖದ ಫ್ಯೂಚರ್ ಟೆನ್ಸ್ ಸುಖ, ಒಂದೋ ದುಃಖದ ಪಾಸ್ಟ್ ಟೆನ್ಸ್ ಕೂಡ ಸುಖ ಆಗೋದು ಒಂದು. ಹಿಂದೆ ಯಾವುದೋ ಒಂದು ದುಃಖದ ದುರಂತ ಪ್ರಸಂಗದಲ್ಲಿ ನಾವೆಲ್ಲೋ ಬಿದ್ದು ಕೈಕಾರು ಮುರ್ಕೊಳ್ಳಬೇಕಾಗಿತ್ತು, ಪಾರಾಗಿಬಿಟ್ಟೆವು. ಅದನ್ನ ನೆನಪಿಸ್ಕೊಂಡು ಖುಷಿ. ಏನ್ರಿ ನಾನು ಕೈಕಾಲು ಮುರ್ಕೊಳ್ಳಿ ಜೀವ ಹೋಗುವಂಥ ಅಪಾಯ ಆಯಿತು, ದೇವರು ಪಾರು ಮಾಡಿಬಿಟ್ಟ ಅಂತ ಖುಷಿ. ಅಂದರೆ ಹಿಂದೆ ನಡೆದದ್ದರ ನೆನಪು ಅಥವಾ ಮುಂದೆ ಬರುವುದರ ನಿರೀಕ್ಷೆ, ಅದು ಬಿಟ್ಟರೆ ವರ್ತಮಾನ ಕಾಲವೇ ಇಲ್ಲ ಸುಖಕ್ಕೆ. ಅದು ಹೇಳ್ತಾನೆ, ಸುಖ ಅಂತ ಮನುಷ್ಯ ಬಯಸ್ತಾನೆ, ಸುಖ ಪಡೋಲ್ಲ. ಸುಖಕ್ಕೋಸ್ಕರ ದುಃಖ ಪಡ್ತಾನೆ. ದುಃಖ ಬೇಡ ಅಂತ ಹೇಳ್ತಾನೆ, ದುಃಖವನ್ನು ಅವನೇ ಸ್ವಾಗತ ಮಾಡ್ತಾನೆ. ದುಃಖವನ್ನ ಯಾಕೆಂದ್ರೆ ನಾವು ಯಾವಾಗಲೂ ದುಃಖ ಅಂದ್ರೆ ಏನು ಗೊತ್ತುಂಟ, ಕೆಲವೊಮ್ಮೆ ನಾವೇ ದುಃಖವನ್ನು ಆಹ್ವಾನಿಸಿಕೊಳ್ಳುವುದು. ಒಂದು ಮನೆಯಲ್ಲಿ ಎಲ್ಲ ಅನುಕೂಲತೆಗಳು ಇದೆ ಅಂತ ಇಟ್ಟುಕೊಳ್ಳಿ. ಎಲ್ಲ ಮಾಡರ್ನ್ ಫೆಸಿಲಿಟೀಸ್, ಕಾರ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಫ್ರಿಡ್ಜ್ ಇದೆ, ಟಿವಿ ಇದೆ, ಏನೆಲ್ಲ ಇವತ್ತು ಬೇಡವಾದ್ದು ಉಂಟು ಅದೆಲ್ಲವೂ ಉಂಟು ಮನೆಯಲ್ಲಿ. ಅದೆಲ್ಲ ಸೌಕರ್ಯಗಳು ಉಂಟು. ಅಂದರೆ ಮಕ್ಕಳು ಹಾಳಾಗಲಿಕ್ಕೆ ಏನೇನು ಬೇಕೋ ಸರ್ವವನ್ನು ತಂದಿಟ್ಟಿದ್ದಾನೆ ಅಪ್ಪ. ಆಯಿತು, ಸರಿ, ಎಲ್ಲ ಕೂತು ಉಂಡ್ರೆ ಸೈ, ಅಷ್ಟು ಕೈ ಕಾಲಿಗೆ ಕೆಲಸದ ಜನ ಎಲ್ಲ ಇದ್ದಾರೆ. ಅಂಥ ಒಬ್ಬ ಹೆಣ್ಮಗಳ ಹತ್ರ, ಇದು ನಾನು ಕಣ್ಣಾರು ನೋಡಿದ್ದೆ, ಅನೇಕ ಬಾರಿ ಹೇಳಿದ್ದೆ ಸಭೆಯಲ್ಲಿ ನಾನು, ನೀವು ಪುಣ್ಯವಂತರಪ್ಪ, ದೇವ್ ನಿಮಗೆಲ್ಲ ಕೊಟ್ಟಿದ್ದಾನೆ ಅಂತ ಯಾರೋ ಹೊಗಳಿದ್ರು ಆ ಹೆಣ್ಮಗಳನ್ನು, ಆ ಮನೆ ಯಜಮಾನಿಯನ್ನು. ಆಕೆ ಅಳ್ಳಿಗೆ ಶುರು ಮಾಡಿದ್ಲು, ಏನಪ್ಪ ಇಷ್ಟೆಲ್ಲ ಅನುಕೂಲತೆ ಇದೆ, ದೇವರು ಅಂತ ಮಾಡಿದ ನಳುದು. ಹೌದ್ರಿ, ಈಗ ಎಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ, ನನ್ನ ಸೊಸೆ ಕಾಲದಲ್ಲಿ ಬಂತು, ನಾನು ಸಣ್ಣವರು ಇರುವ ಕಷ್ಟಪಡಲಿಲ್ವಾ? ಓಹೋ, ಅಂದರೆ ಸುಖ ಬಂದಾಗಲೂ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡು ದುಃಖ ಪಡ್ತಾನೆ ಇರ್ತಾಳೆ ಅವಳು ಎಂದೂ ಸುಖ ಪಡೋಲ್ಲ. ಹಾಗಾದ್ರೆ ಸುಖ ಪಡುವುದು ಕಷ್ಟಪಡುವುದು ಅಂತಂದ್ರೆ ನಮ್ಮ ಮೆಂಟಲ್ ಕ್ರಿಯೇಷನ್ ಅದು, ಸುಖ ದುಃಖ ಅನ್ನೋದು. ನಾವು ಸುಖವನ್ನು ದುಃಖವನ್ನು ಎಂಜಾಯ್ ಮಾಡಬಹುದು, ಸುಖದಲ್ಲೂ ಅಳ್ತಾ ಕೊಡಬಹುದು. ಅದರಿಂದ ಸುಖ ದುಃಖ ಅನ್ನೋದು ಒಂದು ಮಾನಸಿಕ ಸ್ಥಿತಿ, ಅದು ಹೊರಗಿನಿಂದ ಬರುವಂಥದ್ದಲ್ಲ. ಹೊರಗಿನಿಂದ ಯಾವುದನ್ನು ಸುಖವಾಗಿ ಎಂಜಾಯ್ ಮಾಡಬಹುದು, ಒಳಗಿನ ಸ್ಥಿತಿಯಲ್ಲಿ ದುಃಖವನ್ನು ಎಂಜಾಯ್. ಯಾಕೆಂದರೆ ಒಂದು ತಮಾಷೆ ಇದೆ, ಹೇಳ್ತಾರೆ ಅವರು, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಒಬ್ಬ ಜ್ಞಾನಿ ಏನು ಮಾಡ್ತಾನೆ ಗೊತ್ತಾ, ಸುಖ ದುಃಖ ಬಂದಾಗ ಅವನು ದುಃಖ ಬಂದಾಗ ಕುಸಿಯುವುದಿಲ್ಲ, ಸುಖ ಬಂದಾಗ ಹಾರುವುದೂ ಇಲ್ಲ. ಯಾಕೆಂದ್ರೆ ಸುಖ ಬಂಧುಗಳು ಗೊತ್ತಿದೆ, ನೆಕ್ಸ್ಟ್ ಚೇಂಜ್ ಏನು ಹೇಳಿ, ದುಃಖ. ಸುಖ ಬಂತು ಅಂತ ಹಾರೋದು ಬೇಡ, ನೆಕ್ಸ್ಟ್ ದುಃಖ ಬರಲಿ. ದುಃಖ ಬಂತು ಅಂತ ತಲೆಬಿಸಿ, ನೆಕ್ಸ್ಟ್ ಚೇಂಜ್ ಏನು ಹೇಳಿ, ಸುಖ. ಅಲ್ಲ, ದುಃಖ ಬಂತು ಅಂದರೆ ಮುಂದೆ ಸುಖ ಬರಲಿ. ಹಾಗಾಗಿ ಯಾವುದಕ್ಕೂ ಸುಮ್ಮನೆ ಏನು ಬಂತೋ ಅದನ್ನು ಸಹಜವಾಗಿ ಸ್ವೀಕಾರ ಮಾಡುವುದಷ್ಟೇ. ಒಂದು ಸಂಗತಿ ಗೊತ್ತಿರಬೇಕು ನಮಗೆ, ನಾವು ಬಯಸಿದ್ದು ಸಿಗುವುದಿಲ್ಲ. ನಾವು ಬಯಸಿದ್ದೇ ಆಗಬೇಕು ಅಂತ ಬಯಸಿದರೆ, ನಿರೀಕ್ಷೆ ಮಾಡಿದರೆ ಡಿಸಪಾಯಿಂಟ್ಮೆಂಟು, ಕಟ್ಟಿಟ್ಟ ಗಂಟು. ಮತ್ತೆ ಹಾಗಾದರೆ ಯಾವುದು ಬರುತ್ತೋ ಅದು. ಹೀಗೆ ಬದುಕಿದವನಿಗೆ ನಿರಾಶೆ ಇಲ್ಲ.
ನಿರೀಕ್ಷೆ ಇದ್ದಲ್ಲಿ ನಿರಾಶೆ ಇದೆ. ಯಾರಿಗೆ ನಿರೀಕ್ಷೆ ಇಲ್ವೋ ಅವನಿಗೆ ನಿರಾಶೆಯೇ ಇಲ್ಲ ಜೀವನದಲ್ಲಿ. ಆದ್ದರಿಂದ ಸುಖ ದುಃಖ ಇದು ನಮ್ಮ ಕೈಯಲ್ಲಿ. ಒಂದು ನಮ್ಮ ಮಾನಸಿಕ ಸ್ಥಿತಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸುಖ ದುಃಖ ಅಂತ ಎರಡು ಸ್ಥಿತಿಗಳಿಗೆ ಅರ್ಥವೇ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ದುಃಖ ಅನ್ನೋದು, ಈಗ ನೋಡಿ, ಮಕ್ಕಳು ಮೈಯಲ್ಲಿ ಏನಾದರೂ ಕಜ್ಜಿಗಿಜ್ಜಿ ಆದರೆ ತುರಿಸ್ಕೋತಾರೆ. ತುರಿಸ್ಕೊಂಡ್ರೆ ಸುಖ ಅಂತ, ಭಾರಿ ಸುಖ. ಆದರೆ ಅದು ಸೆಪ್ಟಿಕ್ ಆಗತ್ತೆ, ದುಃಖ ಅದು. ಅಂದರೆ ನಮಗೆ ಅದು ಯಾವುದು ಸುಖ ಯಾವುದು ದುಃಖ ಅಂತ ಗೊತ್ತಾಗೋಲ್ಲ. ಹಾಗೆ ಔಷಧ ಕೊಡ್ತಾರೆ, ಔಷಧ ಕೊಟ್ಟಾಗ ಕಹಿ ಇರುತ್ತೆ, ಕುಡಿಯೋಲ್ಲ ಮಕ್ಕಳು, ದುಃಖ ಅಂತ. ಅದು ದುಃಖ ಅಲ್ಲ, ಸುಖ ಅದು. ಆ ಕಹಿ ಔಷಧ ಕುಡಿಯೋದು ದೊಡ್ಡ ಸುಖಕ್ಕೆ ಕಾರಣ. ಆದರೆ ಸುಖ ದುಃಖವಾಗಿ ಕಾಣುತ್ತೆ, ದುಃಖ ಸುಖವಾಗಿ ಕಾಣುತ್ತೆ. ಅದರಿಂದ ಇದೆಲ್ಲ ನಮ್ಮ ಮಾನಸಿಕ ಸ್ಥಿತಿ. ನಾವು ಯಾವುದನ್ನು ದುಃಖ ಅಂತ ತಿಳ್ಕೊಂಡೆವೋ ಅದು ದುಃಖ, ಯಾವುದನ್ನು ಸುಖ ಅಂತ ತಿಳ್ಕೊಂಡೆವೋ ಅದು ಸುಖ. ನಿಜವಾಗಿ ಯಾವುದೂ ಇಲ್ಲ ಅಂದ. ಈ ಸುಖ ದುಃಖಗಳ ಅನುಸಂಧಾನವೇ ಇಲ್ಲ. ಅಂದರೆ ಒಳಗಿನಿಂದ ಸುಖದ ಅನುಭವ ಇಲ್ಲ ಅಂತಲ್ಲ, ನಮ್ಮ ಕಲ್ಪನೆಯ ಭ್ರಾಂತಿಯ ಸುಖ ದುಃಖಗಳೇ ಹೆಚ್ಚು. ನಾವು ಸುಖ ದುಃಖ ಅಂತ ಹಚ್ಚಿಕೊಂಡದ್ರಿಂದ ಆಗುವುದೇ ಹೆಚ್ಚು. ನಿಜವಾದ ಸುಖ ದುಃಖ ಬೇರೆಯೇ ಇದೆ. ಹಾಗಾಗಿ ರಾಮಚಂದ್ರ ಹೇಳ್ತಾನೆ, ಸುಖ ದುಃಖ ಇದೆಲ್ಲ ನಮ್ಮದೇ ಒಂದು ಮಾನಸಿಕ ಸ್ಥಿತಿ ಅಲ್ವಾ. ಅದು ನಮ್ಮ ಕೈಯಲ್ಲಿ ಎಲ್ಲಿ ಉಂಟು? ಸುಖ ಬೇಕು ಅಂದಾಗ ಸುಖ ಸಿಗುತ್ತಾ? ದುಃಖ ಬೇಕು ಅಂದಾಗ ಬೇಡ ಅಂದಾಗ ಹೋಗುತ್ತಾ? ಇಲ್ಲ. ನಾನು ದೈವಸ್ಯ ಕರ್ಮ ತತ್ವ. ನಮ್ಮ ಹಣೆಯಲ್ಲಿ ಬರೆದದ್ದಾಗತ್ತೆ, ನಾವು ಹೇಳಿದಾಗ ಆಗೋಲ್ಲ. ದೈವ ಅಂತಂದ್ರೆ ಅದೃಷ್ಟ ಅಂತ, ಅಂದ್ರೆ ಹಣೆ ಬರಹ ಅಂತ ಹೇಳ್ತೇವಲ್ಲ, ಅದನ್ನೇ ಸಂಸ್ಕೃತ ದೈವ ಅಂತ ಹೇಳ್ತಾರೆ. ದೈವ ಅಂದ್ರೆ ದೇವರು ಹೌದು, ಅದೆಲ್ಲ ದೇವರ ಲೀಲೆ, ನಮ್ಮ ಕೈಯಲ್ಲಿಲ್ಲ ಅಷ್ಟೇನೆ. ಭಯದ್ವೇಷವು ಯಾವುದೋ ಒಂದನ್ನು ನೋಡಿ, ಈಗ ಬೆಕ್ಕು ಇಲಿ, ಬೆಕ್ಕಿಗೆ ದ್ವೇಷ, ಇಲಿಗೆ ಭಯ. ಭಯದ್ವೇಷವು. ಹಾಗೆ ಒಬ್ಬ ಕೊಲೆಗಾರ, ಅವನನ್ನು ನೋಡಿದರೆ ದುರ್ಬಲ ವ್ಯಕ್ತಿಗೆ ಹೆದರಿಕೆ, ಕೊಲೆಗಾರನಿಗೆ ದ್ವೇಷ, ಸಾಯುವವನಿಗೆ ಭಯ, ಸಾಯಿಸುವವನಿಗೆ ದ್ವೇಷ. ಈ ಲೋಕದಲ್ಲಿ ಇದರಿಂದಲೇ ಅಲ್ವ ಎಲ್ಲ ಪ್ರವೃತ್ತಿಗಳು ನಡೆಯುವುದು, ರಾಗದ್ವೇಷಗಳ ಮೂಲಕ. ಯಾಕೆಂದ್ರೆ ವಾಸ್ತವಿಕವಾಗಿ ದ್ವೇಷ ಅನ್ನತಕ್ಕಂಥದ್ದು ಪ್ರಾಣಿಗಳಲ್ಲಿಲ್ಲ, ಮನುಷ್ಯರಲ್ಲಿ ಮಾತ್ರ ಇರುವುದು. ನಾನು ಹೇಳಿದೆ ಬೆಕ್ಕು ಇಲಿ ಅಂತ, ಆದರೆ ವಾಸ್ತವಿಕವಾಗಿ ಇಲಿಯನ್ನ ಬೆಕ್ಕು ಯಾಕೆ ಕೊಲ್ಲುತ್ತೆ ಅಂದರೆ ಹೊಟ್ಟೆಬಾಡಿಗಾಗಿ, ದ್ವೇಷದಿಂದ ಅಲ್ಲ. ಮನುಷ್ಯ ಮಾತ್ರ ದ್ವೇಷದಿಂದ ಕೊಲ್ತಾನೆ, ಅವನು ನನಗೆ ಆಗದವ, ಅವನನ್ನು ಮುಗಿಸ್ಬಿಡ್ಬೇಕು ಅಂತ. ಯಾವ ಪ್ರಾಣಿಗಳು ಹೀಗೆ ಇಚ್ಛೋದಿಲ್ಲ. ಪ್ರಾಣಿಗಳು ಹಸಿವಿಗೋಸ್ಕರ ಇನ್ನೊಂದನ್ನು ಕೊಲ್ಲಬಹುದು, ಅದು ದ್ವೇಷ ಅಲ್ಲ, ಹೊಟ್ಟೆಪಾಡು. ದ್ವೇಷ ನನಗೆ ಆಗದವ, ಅವನನ್ನು ಮುಗಿಸ್ಬಿಡ್ಬೇಕು. ನೋಡಿ, ಮನುಷ್ಯರಲ್ಲಿ ಅಲ್ಲದೆ ಬೇರೆ ಎಲ್ಲಾದರೂ ಟೆರರಿಸ್ಟ್ಗಳು ಅಂತ ಹುಟ್ಟುತ್ತಾವ, ದರಿದ್ರ ಪ್ರಾಣಿಗಳು. ಯಾಕಂದ್ರೆ ಮನುಷ್ಯನಷ್ಟು ನೀಚ ಪ್ರಾಣಿ ಅಲ್ಲ. ಬುದ್ಧಿ ಇಲ್ಲದ ಪ್ರಾಣಿ ಅಂದರೆ ಮನುಷ್ಯನೇ. ಪ್ರಾಣಿಗಳಿಗೆ ವಿವೇಕ ಸ್ವಲ್ಪ ಆದರೂ ಇದೆ, ಅಷ್ಟು ವಿವೇಕ ಇಲ್ಲದ ಪ್ರಾಣಿಗಳು ಅಂದರೆ ಮನುಷ್ಯರು. ಆಯ್ತಾನೆ. ಈ ಭಯ ಮತ್ತು ದ್ವೇಷ ಇದು ಮನುಷ್ಯ ಸೃಷ್ಟಿಸಿಕೊಂಡಂಥ ದ್ವೇಷದಿಂದ ಕೊಲ್ಲುವುದು. ಅದರಿಂದ ಅವನು ಕೊಲ್ತಾನೆ, ಇವನಿಗೆ ಭಯ, ಅವನಿಗೆ ದ್ವೇಷ. ಈ ಭಯ ಮತ್ತು ದ್ವೇಷದಿಂದ ಪ್ರಪಂಚದಲ್ಲಿ ಆಗಬಾರದ ಕೆಲಸಗಳಾಗ್ತವೆ. ಆಮೇಲೆ ಲಾಭವು, ಯಾರೋ ಒಬ್ಬನಿಗೆ ಲಾಭ, ಯಾರೋ ಒಬ್ಬನಿಗೆ ನಷ್ಟ. ಯಾವುದೇ ಪ್ರವೃತ್ತಿಯಲ್ಲಿ ಆಗಬಹುದು, ಬಿಸಿನೆಸ್ನಲ್ಲಿ ಆಗಬಹುದು, ಅಥವಾ ಮನೆ ಯಾವುದೋ ಒಂದು ವ್ಯವಹಾರದಲ್ಲಿ ಒಬ್ಬ ಗಳಿಸ್ತಾನೆ, ಒಬ್ಬ ಕಳ್ಕೊಳ್ತಾನೆ. ಇದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಅಂತಾನೆ ರಾಮಚಂದ್ರ. ನಾವು ಗಳಿಸ್ಬೇಕು, ಲಾಭ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಒಮ್ಮೊಮ್ಮೆ ಆಗೋದಿಲ್ಲ. ಒಮ್ಮೊಮ್ಮೆ ಏನೂ ಪ್ರಯತ್ನ ಮಾಡದೆ ಬೇಡ ಅಂದ್ರೂ ದುಡ್ಡು ಒಂದು ಬೀಳೋದು. ನನಗೊಬ್ರು ಶ್ರೀಮಂತರು ಹೇಳ್ತಿದ್ರು, ಭಾರಿ ಆಶ್ಚರ್ಯ, ನಾವು ದಿಗಿಲಾಗಿ ಹೋಗಿತ್ತು ಅವ್ರ ಮಾತು ಕೇಳಿ. ಆಚಾರ್ಯರೇ, ದುಡ್ಡು ಬೇಡ ಆಗಿದೆ ಅಂದರೆ ಅಷ್ಟು ಸಂಪತ್ತಿದೆ ಅವರಿಗೆ ಮನೆಯಲ್ಲಿ, ನನಗೆ ದುಡ್ಡು ಬೇಡ ಆಗಿದೆ. ಬೇಡ ಅಂತ ಎಡಗೈಯಲ್ಲಿ ಚೆಲ್ಲಿದ್ರು ಅದರ 2 ಪಟ್ಟು ಇಲ್ಲಿ ಬಂದು ಬೀಳುತ್ತೆ, ಏನು ಮಾಡೋದು ನಾನು ಅಂತ. ನೋಡಿ, ಅವ್ರು ಬೇಡ ಅಂದ್ರೆ ಬಂದು ಬೀಳುತ್ತೆ. ಅದಕ್ಕೆ ನಾನು ದೈವಸ್ಯ ಕರ್ಮ ತತ್ವ. ಇದು ನೀನು ಬೇಡ ಅಂದ್ರೆ ಬಂದು ಬೀಳುತ್ತೆ, ಬೇಕು ಅಂದ್ರೆ ಬರೋಲ್ಲ. ಅವನು ಬೇಕು ಬೇಕು ಅಂತ ಎಕ್ಸ್ಪರ್ಟ್ ಇರ್ತಾನೆ ಒಂದು ಸಬ್ಜೆಕ್ಟ್ನಲ್ಲಿ, ಅವನು ಅದನ್ನು ಪ್ರಯೋಗ ಮಾಡ್ತಾನೆ. ಆದರೆ ಸಮಾಜದಲ್ಲಿ ಅವನಿಗೆ ರೆಕಗ್ನಿಷನ್ ಇಲ್ಲ, ಗಳಿಕೆಯೂ ಇಲ್ಲ. ಯಾತಕ್ಕೂ ಉಪಯೋಗ ಇಲ್ಲದೆ ಇದ್ದವರು ಮೇಲಕ್ಕೆ ಬಂದ್ಬಿಡ್ತಾರೆ. ತುಂಬ ಒಂದು ವಿಷಯದ ಆಳವಾಗಿ ಅಧ್ಯಯನ ಮಾಡಿದವರು ಅನ್ರಿಕಗ್ನೈಸ್ಡ್ ಆಗಿ ಮೂಲೆ ಪಾಲಾಗ್ತಾರೆ. ಇವನು ಯೋಗ್ಯತೆ ಇಲ್ಲದಿದ್ದವರು ರಾಶಿಗಟ್ಟಲೆ ದುಡ್ಡಿನ ಮೇಲೆ ಕೂಡ್ತಾರೆ. ಯೋಗ್ಯತೆ ಇದ್ದವರು ಬಡತನದಲ್ಲಿ ಒದ್ದಾಡ್ತಾರೆ. ಇದೆಲ್ಲ ಏನು?
ನಾನು ದೈವಸ್ಯ ಕರ್ಮ ತತ್ವ, ಅದು ಅವರವರು ಹಿಂದಿನ ಪಡೆದು ಬಂದ ಪ್ರಾರಬ್ಧ ಕರ್ಮ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಾನೆ ರಾಮ. ನಾನು ದೈವಸ್ಯ ಲಾಭ ಲಾಭವು ಭವ ಅಭವವು ಅಂದ್ರೆ ಏಳಿಗೆ ಅವನತಿ, ಉನ್ನತಿ ಅವನತಿ, ಜೀವನದಲ್ಲಿ ಏರುವುದು ಇಳಿಯುವುದು. ಇದೆಲ್ಲ ಯಚ್ಚ ಕಿಂಚಿತ್ ತಥಾಭೂತಂ, ಇಂಥದ್ದು ಏನೇ ಇರಲಿ ದ್ವಂದ್ವ ಒಟ್ಟಿಗೆ, ಇದು ಈ ಜೀವನದಲ್ಲಿ ಬರತಕ್ಕಂಥ ದ್ವಂದ್ವಗಳು, ಈ ಎಲ್ಲ ದ್ವಂದ್ವಗಳು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ತೇವೆ ಅನ್ನೋದು ಭ್ರಮೆ. ಎಕ್ಸಿಸ್ಟೆನ್ಷಿಯಾಲಿಸಮ್ ಅನ್ನೋದು ಒಂದು ಭ್ರಾಂತಿ ಅಷ್ಟೇ. ನನ್ನ ಅಸ್ತಿತ್ವವನ್ನು ನಾನೇ ರೂಪಿಸಿಕೊಳ್ತೇನೆ ಅಂತ ಹೊರಟವನು. ನಾನು ಒಬ್ಬ ಹೆಣ್ಮಗಳು ಹುಬ್ಬಳ್ಳಿಯಲ್ಲಿ ನನ್ನ ಹತ್ರ ಬಂದರು ಒಮ್ಮೆ. ಅವ್ರದ್ದು ಇದೇ ಸಮಸ್ಯೆ. ಅವರಿಗೆ ಭಯದ್ವೇಷ ಅಂತ ಬಂತಲ್ಲ ನೋಡಿ, ವಿಚಿತ್ರ. ಎಜುಕೇಟೆಡ್, ಆಕೆ ಕಾಲೇಜಿನಲ್ಲಿ ಓದಿದ ಹೆಣ್ಮಗಳು. ಆಕೆಗೆ ಒಂದು ಫಿಯರ್ ಕಾಂಪ್ಲೆಕ್ಸ್. ಏನು? ತುಂಬ ವಿಚಿತ್ರವಾದ ಭಯ. ನಾನು ಇನ್ನೆಲ್ಲಿಯೂ ಅಂಥ ಕೇಸನ್ನು ಕೇಳಿಲ್ಲ. ಇದೊಂದು ಸೈಕಿಕ್ ಪ್ರಾಬ್ಲಮ್. ಏನು ಅಂದರೆ ಸಾವಿನ ಭಯ. ಆಕೆ ಹೇಳ್ತಾಳೆ, ನನಗೆ ಊಟ ಕೂತರೆ ಅನ್ನವನ್ನು ಉಣ್ಣುವುದನ್ನು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ತುತ್ತು ಕಲಸಿ ಕೈಯಲ್ಲಿ ತಗೊಂಡಾಗ ನಾನು ಅದನ್ನು ಬಾಯಿಗಿಡೋ ಮುಂಚೆ ಸತ್ತರೆ ಅಂತ ಯೋಚನೆ ಬರುತ್ತೆ. ಉಣ್ಲಿಕ್ಕೆ ಆಗೋದಿಲ್ಲ. ಹೀಗೆ ಪ್ರತಿಯೊಂದರಲ್ಲಿಯೂ ನಾನು ಬಾಯಿಗಿಡುವ ಮುಂಚೆ, ಅದನ್ನು ಜಗಿದು ನುಂಗುವ ಮುಂಚೆ ನಾನು ಸತ್ತು ಹೋದರೆ, ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲಿ. ಕಡೆಗೆ ಒಂದು ಮಾತು ಹೇಳಿದವಳು, ಎಲ್ಲಿ ತನಕ ಭಯ ಕಾಡುತ್ತೆ ಅಂದರೆ, ನಾನು ಸ್ನಾನಕ್ಕೆ ಅಂತ ಬಾತ್ರೂಮಿಗೆ ಹೋಗ್ತೇನೆ, ಬೋಲ್ಟ್ ಹಾಕಿ ಸ್ನಾನಕ್ಕೆ ಹಿಡಿತೇನೆ. ನಾನು ಸ್ನಾನ ಮಾಡ್ತಾ ಇರುವಾಗ ಸತ್ತರೆ ಬೋಲ್ಟ್ ತೆಗೆದು ನಾನು ಸತ್ತೆ ಅಂತ ಯಾರಿಗೆ ಹೇಳುವುದು? ಯಾರು ಹೇಳುವುದು? ಭಾರಿ ಸಮಸ್ಯೆ ಅವಳಿಗೆ. ಇದು ಬೋಲ್ಟ್ ನಾನು ಸತ್ತಿದ್ದೇನೆ ಅಂತ ಹೇಳುವುದು ಯಾರು? ಗೊತ್ತಾಗುವುದು ಹೇಗೆ? ಹಾಗೆ ನನಗೆ ಯಾವುದನ್ನು ಎಂಜಾಯ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೀವನದಲ್ಲಿ ಯಾವುದನ್ನು ಎಂಜಾಯ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಫಿಯರ್ ಕಾಂಪ್ಲೆಕ್ಸ್, ಫಿಯರ್ ಆಫ್ ಡೆತ್.